ಹೊಳೆನರಸೀಪುರ ಪಟ್ಟಣದ ಕಪಿಲ ಗ್ಯಾಸ್ ಏಜೆನ್ಸೀಸ್ ಕಚೇರಿ ಸಮೀಪದ ಆವರಣದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಪಡೆಯಲು ಕಚೇರಿಗೆ ಆಗಮಿಸುತ್ತಿರುವ ಗ್ರಾಹಕರಿಂದ ಅನಿವಾರ್ಯವಾಗಿ OTP ಪಡೆದು ವಿತರಿಸಲಾಗುತ್ತಿದೆ ಹಾಗೂ ಹೊಳೆನರಸೀಪುರದ ವಾಸವಿ ಟಿಫನ್ ಸೆಂಟರ್ ಹಾಗೂ ಇತರೆ ಹೋಟೆಲ್ಗಳಲ್ಲಿ ಅನಿಲ ಕೊರತೆಯಿಂದಾಗಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಲಾಗುತ್ತಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ವಿಶ್ವದ ಪ್ರಕೃತಿ, ಪರಿಸರ, ಪ್ರಾಣಿ ಪಕ್ಷಿಗಳು, ಜಲಚರಗಳು ಹಾಗೂ ಪ್ರತಿಯೊಬ್ಬರಿಗೂ ನಾನಾ ರೀತಿಯ ಸಮಸ್ಯೆಯಾಗುತ್ತಿದ್ದು, ಯುದ್ಧ ನಿಲ್ಲಿಸಿ ಮಾತುಕತೆಯ ಮೂಲಕ ಸಮಸ್ಯೆ ಪರಿಹಾರ ಕಂಡುಕೊಳ್ಳಬೇಕಿದೆ ಎಂದು ವಾಸವಿ ಟಿಫನ್ ಸೆಂಟರ್ ಮಾಲೀಕರಾದ ಮಂಜುನಾಥ್ ಸಲಹೆ ನೀಡಿದರು. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ ಸಮಸ್ಯೆ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಮಾತನಾಡಿದರು. ವಾಣಿಜ್ಯ ಅನಿಲಕ್ಕೆ ತುಂಬ ಸಮಸ್ಯೆ ಉಂಟಾಗಿದ್ದು, ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಎಲ್ಲರಿಗೂ ಸಮಸ್ಯೆಯಾಗಿದೆ. ಆದ್ದರಿಂದ ನಮ್ಮ ಹೋಟೆಲಿನಲ್ಲಿ ಇಡ್ಲಿ, ವಡೆ ಹಾಗೂ ಅಕ್ಕಿಯಿಂದ ಮಾಡುವ ವೆಜ್ ಬಾತ್, ಚಿತ್ರಾನ್ನ, ಪುಳಿಯೋಗರೆ ಹಾಗೂ ಇತರೆ ತಿನಿಸುಗಳನ್ನು ಮಾಡಲು ಸೌದೆ ಒಲೆ ಬಳಸಲಾಗುತ್ತಿದೆ. ಆದರೆ ದೋಸೆ, ಕಾಫಿ, ಟೀ ಹಾಗೂ ಇತರೆ ಎಣ್ಣೆ ಪದಾರ್ಥಗಳ ತಯಾರಿಕೆಗೆ ಬಹಳ ತೊಂದರೆಯಾಗಿದೆ ಎಂದು ತಿಳಿಸಿದರು. ಪಟ್ಟಣದ ಕಪಿಲ ಗ್ಯಾಸ್ ಏಜೆನ್ಸಿಯ ನೌಕರರಾದ ಸುನಿಲ್ ಮಾತನಾಡಿ, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಹಾಗೂ ವಿತರಣೆಗೆ ಯಾವುದೇ ಸಮಸ್ಯೆ ಇಲ್ಲ. ಅಗತ್ಯದಷ್ಟು ಸಿಲಿಂಡರ್ಗಳ ಸರಬರಾಜುತ್ತಿರುವ ಜೊತೆಗೆ ವ್ಯವಸ್ಥಿತವಾಗಿ ವಿತರಣೆ ಮಾಡಲಾಗುತ್ತಿದೆ. ಆದರೆ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಇಲ್ಲದ ಕಾರಣ ಉಂಟಾಗಿರುವ ಸಮಸ್ಯೆಯಿಂದ ಆತಂಕಕ್ಕೆ ಒಳಗಾಗಿರುವ ನಾಗರಿಕರು ನಮ್ಮ ಕಚೇರಿಯ ಮುಂದೆ ಮುಂಜಾನೆಯಿಂದಲೇ ಕಾಯುತ್ತಾ ಕುಳಿತಿರುತ್ತಾರೆ ಹಾಗೂ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲವೆಂದರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಪ್ರಸ್ತುತ ಗೃಹ ಬಳಕೆ ಸಿಲಿಂಡರ್ ಬುಕಿಂಗ್ ಮಾಡಲು ಒಂದು ಗೃಹ ಬಳಕೆ ಸಿಲಿಂಡರ್ ಇರುವವರಿಗೆ 25 ದಿನಗಳು ಹಾಗೂ 2 ಗೃಹ ಬಳಕೆ ಸಿಲಿಂಡರ್ ಇರುವವರು 30 ದಿನಕ್ಕೆ ಬುಕಿಂಗ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಕಳೆದ 1 ವಾರದಿಂದ ಈ ಹೊಸ ಸಮಸ್ಯೆ ಪ್ರಾರಂಭವಾಗಿದೆ. ಆದರೆ ಈ ಸಮಸ್ಯೆ ಅಲ್ಪ ಕಾಲದ್ದಾಗಿದೆ ಎಂದು ತಿಳಿಸಿದ್ದಾರೆ. ಮಂಜುನಾಥ್ ಅವರು ಮಾತನಾಡುತ್ತಾ, ಹೊಳೆನರಸೀಪುರದಲ್ಲಿ ನಮಗೆ ಹೆಚ್ಚು ಕಮ್ಮಿ 1 ವಾರದಿಂದ ಗ್ಯಾಸಿಗೆ ತುಂಬ ತೊಂದರೆ ಆಗಿದೆ. ಆದ್ದರಿಂದ ಪದಾರ್ಥಗಳು ಸರಿಗೆ ಕಾಲಕ್ಕೆ ಸರಿ ಕೊಡೋಕ್ಕಾಗ್ತಿಲ್ಲ. ದೋಸೆ ಅಂತೂ ಕೊಡೋಕ್ಕೆ ಆಗ್ತಿಲ್ಲ ಗ್ಯಾಸಿಂದಲೇ. ಕಮರ್ಷಿಯಲ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾರೆ. ಬ್ಲ್ಯಾಕಲ್ಲಿ 3,000 ರೂಪಾಯಿ ಹೇಳ್ತಾ ಇದ್ದಾರೆ. ಸಿಗ್ತಾ ಇಲ್ಲ. ಆದ್ರೂ ಸೌದೆ ಒಲೆಯಲ್ಲಿ ತಾತ್ಕಾಲಿಕವಾಗಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ತಿಂಡಿಗಳನ್ನು. ಅದಕ್ಕೆ ದೋಸೆ, ಇಡ್ಲಿ, ಬಾತ್ ಮಾತ್ರ ಕೊಡ್ತಾ ಇದ್ದೀವಿ ಸೌದೆ ಒಲೆ ಹಾಕ್ಕೊಂಡು. ನಾವು ಕಪಿಲ ಎಂಟರ್ಪ್ರೈಸಸ್ ಹೊಳೆನರಸೀಪುರ ಏನಾಗಿದೆ ಅಂತಂದರೆ, ಗ್ರಾಹಕರು ಎಲ್ಲ ಬರ್ತಾ ಇದ್ದಾರೆ ಬುಕ್ ಮಾಡಿ ಸಿಲಿಂಡರ್ಗೆ ಏನು ಸಮಸ್ಯೆ ಇಲ್ಲ, ಸಿಲಿಂಡರ್ ಬರ್ತಾ ಇದೆ. ಇವತ್ತು ಬುಕ್ ಮಾಡಿ, ನೆನ್ನೆ ಬುಕ್ ಮಾಡಿ, ಬೇಕು ಅಂತ ಯಾರು ಏನನ್ನ ಹೇಳಿ ಹಂಗಾಗಿ ಎಲ್ಲ ಬರ್ತಾ ಇದ್ದಾರೆ. ಸಿಲಿಂಡರ್ಗೆ ಏನು ಸಮಸ್ಯೆ ಇಲ್ಲ, ಲೋಡು ನಮಗೆ ಬರ್ತಾಯಿತ್ತು, ದಿನ ಒಂದೊಂದು ಲೋಡ್ ಕೊಡ್ತಾ ಇದ್ವಿ. ಕಮರ್ಷಿಯಲ್ ತೊಂದರೆ ಆಗೈತೆ, ಕಮರ್ಷಿಯಲ್ ಕೊಡ್ತಾ ಇಲ್ಲ. ಅದು ಕಂಪ್ನಿಯಿಂದಲೇ ನಿಲ್ಸವ್ರೆ ಕಮರ್ಷಿಯಲ್. ಹಂಗಾಗಿ ಕಮರ್ಷಿಯಲ್ ಇರೋದಕ್ಕೆ ಇವರು ಅದು ನಮಗೂ ಎಲ್ಲಿ ನಿಲ್ಲಿಸ್ಬಿಡ್ತಾರೆ ಅಂತ ಗ್ರಾಹಕರು ಒಂದು ಸ್ವಲ್ಪ ಆತಂಕದಿಂದ ಭಯಪಟ್ಟು ಎಲ್ಲ ಸಿಲಿಂಡರ್ನ ಗ್ಯಾಸ್ ಆಫೀಸ್ದಾಗೆ ತಗೋಬರ್ತಾವ್ರೆ. ಯಾರು ಆತಂಕ ಪಡೋದೇನಿಲ್ಲ. ಮನೆಗೆ ನಾವು ಸರಬರಾಜು ಕೊಡ್ತೀವಿ, ಮನೆಗೆ ಡೆಲಿವರಿ ಮಾಡ್ತೀವಿ. ಅವ್ರು ಬೆಳಿಗ್ಗೆ 7 ಗಂಟೆಗೆ ಬಂದು ಸುಮ್ಮನೆ ಆಫೀಸ್ ಇನ್ನೂ ಓಪನ್ ಮಾಡಿರ್ತಿಲ್ಲ, ಹಿಂಗೆ ಬಂದು ನಿಂತ್ಕೊತಾವ್ರೆ. ದಯವಿಟ್ಟು ಗ್ರಾಹಕರು ನಮಗೆ ಸಹಕರಿಸಬೇಕು. ಕೆಲಸ ಮಾಡೋಕ್ಕೋಸ್ಕರ ಸಹಕರಿಸಿದ್ರೆ ನಾವು ಮನೆಗೆ ತಲುಪಿಸೋ ಕೆಲಸವ ನಾವು ಮಾಡ್ತೀವಿ. ಸರಿ.